ಬೆಳಗ್ಗೆನೆ ಎದ್ದು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮರುಪಕ್ಷಪ್ರಿಯ. ಆ್ಯಂಡ್ ಇವತ್ತು ಬಂದು ನನ್ನ ತಂಗಿ ಬರ್ತಡೇ ಇದೆ. ಸೊ ಹಾಗಾಗಿ ಅವರ ಮನೆಗೆ ಬರ್ತಾ ಇದ್ದೀನಿ ಬೆಳಗ್ಗೆ. ಆ್ಯಂಡ್ ನಾನು ಅಮಿತು ಹಾಗೆ ಶೋಭಾ ಬರ್ತಾ ಇದ್ದೀನಿ. ಬನ್ನಿ ಅವ್ರ ಮನೆಗೆ ಹೋಗೋಣ. ಅಮಿತು, ಗಾರ್ವಿ, ಶೋಭಾ. ಗಾನ ಈಗ ತಾನೇ ಸ್ನಾನ ಮಾಡಿಕೊಂಡು ಬಂದು ಕೂತಿದ್ದಾಳೆ. ಆ್ಯಂಡ್ ಇವತ್ತು ನನ್ನ ತಂಗಿದು ಬರ್ತಡೇ ಇದೆ. ಸೊ ಹಾಗಾಗಿ ಅವಳಿಗೆ ವಿಶ್ ಮಾಡೋದಕ್ಕೆ ಹಾಗೆ ಕೈಲಾಸಗಿರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ಲು. ಹಾಗಾಗಿ ಎಲ್ಲರೂ ಕೂಡ ಅವ್ರ ಮನೆಗೆ ಬಂದಿದ್ವಿ. ನಾನು ಅಮಿತ್ ಆಗಿ ಶೋಭಾ ಅವ್ರ ಮನೆಗೆ ಬಂದಿದ್ದೀವಿ. ಅವಳು ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ನಮಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟಿದ್ಲು. ಚೆನ್ನಾಗಿ ಮೇಕಪ್ ಮಾಡ್ತಾವ್ರ. ರೆಗ್ಯುಲರ್ ಆಗಿ ಅವಳೇ ಮೇಕಪ್ ಮಾಡ್ಕೊಂತಾಳೆ, ಎಲ್ಲರಿಗಿಂತ ಚೆನ್ನಾಗಿ ಮಾಡ್ಕೊಂತಾಳೆ. ಇವತ್ತು ಅವ್ರ ಅಮ್ಮನ ಬರ್ತಡೇ ಕೂರ್ಸ್ಬಿಟ್ಟು ಕೆಲಸ ಮಾಡಿಸ್ತೀನಿ ಅಂದ್ರೆ ನೋಡಿ, ಅವ್ರ ಅಮ್ಮನ ಕೆಲಸ ಕೊಡ್ತಾಳೆ ಅವಾಗ್ಲಿಂದ. ಕರಿಯೋದು ನೋಡ್ಕೊಳ್ಳಿ, ಮೇಕಪ್ ಎಷ್ಟು ಚೆನ್ನಾಗಿ ಮಾಡಿರ್ತಾಳ. ಮೇಕಪ್ ನೋಡಿ, ಡಿಸೈನ್ ಮಾಡ್ತಾವನೆ ಸ್ಟೈಲ್. ಅವ್ನು ವಿಡಿಯೋ ಹಿಡಿದ್ರೆ ಸಾಕು. ಆ ಕಡೆ ಶೋಭಾ ಕೂತವಳೆ, ಕಾರು ಬೇಕು, ಟಿ ವಿ ನೋಡ್ತಾವನೆ. ಹಂಗೆ ಬಂದರೆ ಲಕ್ಷ್ಮಮ್ಮ ಬರ್ತಡೇ ಗರ್ಲ್ ವಡೆ ಸುಡ್ತಾವಳೆ. ಬೆಳಗ್ಗೆಗೆ ನಾಷ್ಟ ವಡೆ, ಚಿತ್ರಾನ್ನ. ಹ್ಯಾಪಿ ಬರ್ಡೇ ಲಕ್ಷ್ಮಮ್ಮ, ಹ್ಯಾಪಿ ಬರ್ಡೇ ಟು ಯು. ತಪ್ಪ ಲಾಗ್ಲಪ್ಪ ಚೆನ್ನಾಗಿ ಅವಳೇ ಮೇಕಪ್ ಮಾಡ್ಕೊಂಡು, ಮೇಕಪ್ ಆರ್ಟಿಸ್ಟು ಮೇಕಪ್ ಮಾಡಿರೋ ಥರ ರೆಡಿಯಾಗಿದ್ದಾಳೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ನೋಡಿ. ಆ್ಯಂಡ್ ಇವಾಗೆಲ್ಲ ರೆಡಿಯಾಗಿ ಹೋಗೋದಿಕ್ಕೆ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಪಾರ್ಥಪ್ಪ ಆ ಕಡೆ ಕಾರ್ ತೆಗಿತಾ ಇದ್ದಾರೆ. ಗಾರ್ವಿ ಹೊಸ್ದಾಗಿ ಹಾಕಿದ್ದಾರೆ ಕಾರ್ ನೋಡಿ, ರಸ್ತೆಗಳು ಚೆನ್ನಾಗಿದೆ. ಎಲ್ಲರೂ ಕಾರ್ ಹತ್ಕೊಂಡು ಕೈಲಾಸಗಿರಿ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಇದಕ್ಕೂ ಮುಂಚೆ ಒಂದ್ಸತಿ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಹೋಗಿ ಬಂದಿದ್ದೆ, ಆಗಲೂ ಕೂಡ ವಿಡಿಯೋ ಮಾಡಿದ್ದೆ. ಆ್ಯಂಡ್ ಬಹಳಷ್ಟು ಸುಂದರವಾಗಿದೆ ಈ ಒಂದು ಕೈಲಾಸಗಿರಿ ದೇವಸ್ಥಾನ. ಬೆಂಗಳೂರಿನಿಂದ 70-75 ಕಿಲೋಮೀಟರ್ಗಳಿದೆ. ಆ್ಯಂಡ್ ಒಂದೇ ಏಕಶಿಲೆ ಬೆಟ್ಟದಲ್ಲಿ ಬೆಟ್ಟವನ್ನು ಕೊರ್ದು ಅಲ್ಲಿ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಬಹಳಷ್ಟು ಸುಂದರವಾಗಿದೆ ದೇವಸ್ಥಾನ. ಆಗಿನ ಕಾಲದಲ್ಲಿ ಸಚಿವರಾಗಿದ್ದಂತಹ ಚೌಡಾರೆಡ್ಡಿಯವರು ಚಿಂತಾಮಣಿಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ. ಈಗೇನು ನೀವು ಕೆರೆಯನ್ನು ನೋಡ್ತಾ ಇದ್ದೀರಲ್ವಾ, ಆಗ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದೆ ಇರುವಾಗ ಬೆಟ್ಟದ ಬಳಿ ಆ ಒಂದು ಕೆರೆಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಅಲ್ಲಿ ಕೆರೆಯನ್ನು ನಿರ್ಮಾಣವನ್ನು ಮಾಡ್ತಾರೆ. ಅಲ್ಲೇ ಇದ್ದಂತಹ ದೊಡ್ಡದಾದಂತಹ ಬೆಟ್ಟವನ್ನು ನೋಡಿ ಮೊದಲನೇದಾಗಿ ಒಂದು ಗಣೇಶ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡ್ತಾರೆ. 1992ರಲ್ಲಿ ಏಕಶಿಲಾ ಬೆಟ್ಟದಲ್ಲಿ ಶಿವನ ಒಂದು ದೇವಸ್ಥಾನವನ್ನು ಮಾಡೋಣ ಅಂತ ಅಂದ್ಕೊಂಡು 1993ರಲ್ಲಿ ಪ್ರಾರಂಭವನ್ನು ಮಾಡಿ 2013ರವರೆಗೆ ಈ ಒಂದು ದೇವಸ್ಥಾನದ ಕಾರ್ಯಗಳು ನಿರ್ಮಾಣವಾಗುತ್ತೆ ಪೂರ್ತಿಯಾಗಿ. ಆ್ಯಂಡ್ ಆ ದೇವಸ್ಥಾನದಲ್ಲಿ ಬಂದು ಚತುರ್ಮುಖ ಶಿವನ ಲಿಂಗವಿದೆ, ಹಾಗೆ ವಲ್ಲಭ ಗಣಪತಿ ಇದೆ, ಹಾಗೆ ಜಗದಾಂಬ ದೇವಸ್ಥಾನವಿದೆ. ಹಾಗೆ ಇತ್ತೀಚೆಗೆ ನಿರ್ಮಾಣ ಮಾಡಿರುವಂತಹ ಗಿರಿಜಾ ಕಲ್ಯಾಣ ಮಂಟಪ ಕೂಡ ಬಹಳಷ್ಟು ಸುಂದರವಾಗಿದೆ. ಏಕಶಿಲೆ ಬೆಟ್ಟವನ್ನು ಪೂರ್ತಿಯಾಗಿ ಕೊರೆದು ಮಾಡಿರುವಂತಹ ದೇವಸ್ಥಾನದ ಒಳಭಾಗದಲ್ಲಂತೂ ಬಹಳ ಅದ್ಭುತವಾಗಿದೆ ಆ್ಯಂಡ್ ಬಹಳ ಚೆನ್ನಾಗಿದೆ. ಯಾರು ಕೂಡ ಮಿಸ್ ಮಾಡಬೇಡಿ. ಹಾಗೆ ಇಳಿದ್ಬಿಟ್ಟೆಲ್ಲ ದೇವಸ್ಥಾನ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ ಬುಸ್ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ ನೋಡಿ, ಹೆಂಗಿದೆ ಜಾಗ, ಸಗದಾಗಿದೆ. ಈ ಹಿಂದೆ ಬಂದಿದೆ, ಇನ್ನೂ ಗ್ರೀನರಿ ಆಗಿತ್ತು. ಇವಾಗ ಏನೇನೋ ಚೇಂಜಸ್ ಮಾಡಿದ್ದಾರೆ. ಟೆಂಪಲ್ಲು ಈ ಗುಹೆನಲ್ಲೇ, ಈ ಒಂದು ಬೆಟ್ಟದಲ್ಲೇ ಕೊರೆದಿರೋದು ದೇವಸ್ಥಾನವನ್ನು ನೋಡಿ. ಜನಗಳೆಲ್ಲ ದೊಡ್ಡ ಬೆಟ್ಟ, ಚೆನ್ನಾಗಿ ಬೆಟ್ಟನ ಕೊರೆದು ನೀಟಾಗಿ ಆ ದೇವಸ್ಥಾನವನ್ನು ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ನಾವು ಬಂದವಾಗ ಡಿಫ್ರೆಂಟ್ ಆಗಿತ್ತು. ಆ ಕಡೆ ಒಂದು ದಾರಿ ಇದೆ ಬರೋದಕ್ಕೆ, ಈ ಕಡೆ ಒಂದು ದಾರಿ ಇದೆ. ಹಬ್ಬ ಇಲ್ಲಿಂದ ಮೆಟ್ಲಿದೆ ನೋಡಿ. ಈ ಕಡೆ ನೋಡಿ ಏನು ಸಖತ್ತಾಗಿದೆ ವ್ಯೂ ಮಾತ್ರ ಸಖತ್ತಾಗಿದೆ. ಬೆಟ್ಟದ ಮೇಲೆ ಹತ್ತಿ ಹೋಗ್ತಾ ಇದ್ವಿ. ಮೊದಲಾದ್ರೂ 3 ಕಿಲೋಮೀಟರ್ ನಡಿಬೇಕಾಗಿತ್ತು. ಈಗ ಡೈರೆಕ್ಟ್ ಆಗಿ ದೇವಸ್ಥಾನದ ಮುಂಭಾಗಕ್ಕೆ ಕಾರ್ ಬರುತ್ತೆ ನೋಡಿ. ಹಿಂಗಿದೆ ವ್ಯೂ. ಇದೇ ದೇವಸ್ಥಾನದ ಒಳಭಾಗಕ್ಕೆ ಹೋಗುವಂತಹ ದಾರಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ ಹೀಗೆ ಒಳಭಾಗಕ್ಕೆ ಹೋದರೆ ನಮಗೆ ಮೇಯ್ನಾಗಿ ನಮಗೆ ಹಾಲ್ ಸಿಗುತ್ತೆ, ದೊಡ್ಡದಾದಂತಹ ಹಾಲು. ಹಾಗೆ
ಗಿರಿಜಾ ಕಲ್ಯಾಣ ಮಂಟಪ ಇದೆ ನೋಡಿ. ಆ್ಯಂಡ್ ಮೇಲೆ ಗಾಳಿ ಎಲ್ಲ ಆಡೋದಕ್ಕೆ ಒಂದು ದೊಡ್ಡದಾದ ಫ್ಯಾನಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಳಗಿನ ಗಾಳಿ ಆಚೆ ಹೋಗೋದಕ್ಕೆ, ಆಚೆಯ ಗಾಳಿ ಒಳಗಡೆ ಹೋಗೋದಕ್ಕೆ ಕೂಡ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಹೋಮಗಳನ್ನು ಹಾಕೋದಕ್ಕೆ ಜಾಗವಿದು. ಬಹಳಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಲ್ಲೇ ದೇವರುಗಳ ಒಂದು ವಿಗ್ರಹಗಳನ್ನು ಈ ರೀತಿ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕೊರೆದಿದ್ದಾರೆ ನೋಡಿ. ಆ ಟೈಮ್ಗೆ 1993ರಲ್ಲಿ ಇದರ ಕೊರೆಯುವಂತಹ ಕಾರ್ಯ ಪ್ರಾರಂಭವಾಗಿ 2013ಕ್ಕೆ ಕಂಪ್ಲೀಟ್ ಆಗುತ್ತೆ ದೇವಸ್ಥಾನ. ಇಲ್ಲಿ ಏನು ಕರೆದ್ರೂ ವಾಯ್ಸು ಎಕ್ಕೋ ಆಗುತ್ತೆ. ಸಖತ್ತಾಗಿದೆ ನೋಡಿ. ಆ್ಯಂಡ್ ಅಮಿತ್, ಶೋಭಾ, ಲಕ್ಷ್ಮಿ, ಪಾರ್ಥಪ್ಪ ಮಕ್ಕಳೆಲ್ಲ ಕೂಡ ಅಲ್ಲಿ ಗಿರಿಜಾ ಕಲ್ಯಾಣ ಮಂಟಪ ಮುಂದೆ ನಿಂತ್ಕೊಂಡು ಫೋಟೋಗಳನ್ನು ಹಿಡ್ಕೊಳ್ತಾ ಇದ್ದಾರೆ. ಈ ಒಂದು ಮಂಟಪವನ್ನು ಇತ್ತೀಚೆಗೆ ನಿರ್ಮಾಣವನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮಗಳು ಹಾಗೆ ಶಿವ ಹಾಗೆ ಪಾರ್ವತಿಯ ಕಲ್ಯಾಣೋತ್ಸವ ಈ ಒಂದು ಮಂಟಪದಲ್ಲಿ ನಡೆಯುತ್ತೆ. ಹಾಲು ಬಹಳಷ್ಟು ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ಪೂಜೆಯ ಒಂದು ಲಿಸ್ಟ್ ಇದೆ, ನೋಡ್ಕೊಳ್ಳಿ. ಬೇಕಾದವರು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಅಲ್ಲಿ ನೋಡಿ, ಇಲ್ಲಿ ಶಿವ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಆ ಕಡೆ ವಿಷ್ಣು, ಆ ಕಡೆ ಇರೋದು ಬಂದ್ಬಿಟ್ಟು ಬ್ರಹ್ಮ. ಶಿವನಿಗೆ ಮದುವೆ ಆಗ್ತದೆ. ಈ ಕಡೆ ಋಷಿ ಮುನಿಗಳು ಶಿವ ಹಾಗೆ ಪಾರ್ವತಿಗೆ ಮದುವೆ ಆಗುವಂತಹ ಒಂದು ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಬಹಳಷ್ಟು ಸುಂದರವಾಗಿದೆ ಈ ಒಂದು ಗಿರಿಜಾ ಕಲ್ಯಾಣನಂತೆ ನೋಡಿ. ಹಿಂದೆ ಸಾಕಾಗಿದೆ. ಈ ಒಂದು ಹಾಲ್ನಲ್ಲಿ ನಾವು ಏನೇ ಮಾತಾಡಿದ್ರು ಎಲ್ಲವೂ ಕೂಡ ಎಕೋ ಹೊಡೆಯುತ್ತೆ. ಹಾಗೆ ಶಿವರಾತ್ರಿ, ಪ್ರದೋಷಗಳು, ಅಮಾವಾಸ್ಯೆ, ಹುಣ್ಣಿಮೆಗೆ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತೆ. ಇಷ್ಟು ದೊಡ್ಡ ಹಾಲ್ನಲ್ಲಿ ಜನಗಳೆಲ್ಲ ಬಂದು ಕೂತ್ಕೊಳ್ತಾರೆ. ಅಲ್ಲಿ ಶಿವ ಹಾಗೆ ಪಾರ್ವತಿಯ ಮೂರ್ತಿಗಳನ್ನು ಇಟ್ಟು ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ. ಆ್ಯಂಡ್ ಎಲ್ಲ ಈ ಕಡೆ ನೋಡ್ಕೊಂಡು ಕೂತಿದ್ದೀವಿ. ಇಲ್ಲಿವರೆಗೂ ಮಾತ್ರ ಮೊಬೈಲ್ ಅಲೋ ಮಾಡ್ತಾರೆ. ಮುಂದೆ ಒಂದು ಶಿವನ ಒಂದು ದೇವಸ್ಥಾನ ಇದೆ. 4 ಮುಖ ಇರುವ ಚತುರ್ಮುಖ ಶಿವಲಿಂಗವಿದೆ. ಅಲ್ಲಿಗೆ ಮೊಬೈಲ್ ಅಲೋ ಮಾಡೋದಿಲ್ಲ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಈ ಒಂದು ವಿಗ್ರಹಗಳಲ್ಲಿ ಪ್ರತಿಷ್ಠಾಪನೆಯಾಗುತ್ತೆ. ಸ್ವಯಂಭೂ ಶಿವಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗೆ ಮುಂದೆ ಬಂದರೆ ನಿಮಗೆ ಕಂಚಿ ಪರಮಾಚಾರ್ಯ ಪಾದುಕ ಮಂದಿರವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಕಂಚಿ ಪರಮಾಚಾರ್ಯರ ಒಂದು ಬಾಲ್ಯ, ಅವರ ಜೀವನದ ಶೈಲಿ ಪ್ರತಿಯೊಂದನ್ನು ಈ ರೀತಿ ಫಲಕಗಳಲ್ಲಿ ಅವರ ಭಾವಚಿತ್ರವನ್ನು ಕೊಟ್ಟು ಫಲಕಗಳಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ನಿಮಗೆ ಸಮಯ ಇದ್ದರೆ ಎಲ್ಲವನ್ನು ಓದ್ಕೊಂಡು ತಿಳ್ಕೊಳ್ತಾ ಮುಂದೆ ಸಾಗಬಹುದು. ಬಹಳಷ್ಟು ಚೆನ್ನಾಗಿದೆ. ಇದು ಇತ್ತೀಚೆಗೆ ಮಾಡಿರುವಂಥದ್ದು. ಈ ಮಧ್ಯಭಾಗದಲ್ಲಿ ನಿಮಗೆ ಪರಮಾಚಾರ್ಯರ ಪಾದುಕೆಗಳು ಇದೆ ನೋಡಿ. ಅವರ ಬಗ್ಗೆ ಪೂರ್ತಿಯಾದಂತಹ ವಿವರಗಳನ್ನು ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸಮಯ ಇದ್ದರೆ ಎಲ್ಲವನ್ನು ಓದ್ಕೊಳ್ತಾ ನಾನು ಹಾಗೇ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ರುಚಿ, ಗ್ರಹಿಕೆ, ತ್ಯಾಗನಂತೆ ಪ್ರತಿಯೊಂದು ಅವರ ಬಗ್ಗೆ ಇದೆ. ಹಾಗೆ ನಾನು ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಪ್ರತಿಯೊಂದನ್ನು ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋದಲ್ಲಿ ಸಾಕಾಗೋದಿಲ್ಲ. ಇನ್ನೂ ಮುಂದೆ ಬಹಳಷ್ಟು ನೋಡಿದೆ. ಪಾದುಕೆಗಳು, ಪರಮಾಚಾರ್ಯರ ಒಂದು ಪಾದುಕೆಗಳಿವು. ಅವರು ಬಳಸ್ತಾ ಇದ್ದಂತಹ ಪಾದುಕೆಗಳನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ್ಯಂಡ್ ನೋಡಿ, ಆ ದೇವಸ್ಥಾನಗಳು ಧರ್ಮ ಕಾರ್ಯದಲ್ಲಿ ನಿರತ. ಅವರು ಹೇಗೆ ಏನೆಲ್ಲ ಮಾಡಿದ್ರು ಅನ್ನೋದು ಪೂರ್ತಿ ಡೀಟೇಲ್ಸ್ ಇದೆ. ಹಾಗೆ ಮುಂದೆ ಹೋದರೆ ನಿಮಗೆ ಮೊದಲನೇದಾಗಿ ನಿಮಗೆ ಕಾಣಿಸೋದೇ ಗಣೇಶನ ದೇವಸ್ಥಾನ. ನೀವೀಗ ನೋಡ್ತಾ ಇರೋದು ಚತುರ್ಮುಖ ಶಿವಲಿಂಗ. 4 ದಿಕ್ಕಿನಲ್ಲೂ ಕೂಡ ಶಿವನ ಮುಖಗಳಿದೆ ಆ ಲಿಂಗದ ಮೇಲೆ. ಒಳಗಡೆ ವಿಡಿಯೋ ಅಲೋ ಮಾಡೋದಿಲ್ಲ, ಕದ್ದು ಮುಚ್ಚಿ ವಿಡಿಯೋವನ್ನು ಮಾಡಿದ್ದೀನಿ. ಅದಾದ ನಂತರದಲ್ಲಿ ನಿಮಗೆ ಸಿಕ್ಕುವುದು ಜಗದಾಂಬ ದೇವಸ್ಥಾನ. ಮೊದಲನೇದಾಗಿ ನೀವು ನೋಡೋದು ವಲ್ಲಭ ಗಣಪತಿ ಹಾಗೆ ಚತುರ್ಮುಖ ಶಿವಲಿಂಗ. ನಂತರದಲ್ಲಿ ಜಗದಾಂಬ ದೇವಸ್ಥಾನ. 3 ದೇವಸ್ಥಾನಗಳು ಗುಹಾಂತರ ದೇವಾಲಯದಲ್ಲಿ ಇದೆ. ಲಕ್ಷ್ಮಿಯ ಮೂರ್ತಿ ಇದು. ಹಾಗೆ ಅಲ್ಲಲ್ಲೇ ವಿಷ್ಣುವಿನ ಮೂರ್ತಿಗಳನ್ನು ಕೂಡ ನೀವು ನೋಡ್ತಾ ಹೋಗ್ತೀರಾ. ಬಹಳಷ್ಟು ಸುಂದರವಾಗಿದೆ ದೇವಸ್ಥಾನ. ಎಲ್ಲೂ ಕೂಡ ಮೊಬೈಲ್ ಅಲೋ ಇಲ್ಲ ಇಲ್ಲಿ. ಹಾಗೆ ನೋಡ್ಕೊಳ್ತಾ ಆಚೆ ಬಂದರೆ ನೋಡಿ, ಇದು ಫುಲ್ಲು ಆಚೆ ಬಂದರೆ ಇದು ಬಂದ್ಬಿಟ್ಟು ಎಕ್ಸಿಟ್. ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಆದರೂ ಹಂಗೋ ಹಿಂಗೋ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವರೆಲ್ಲ ಬಂದ್ಬಿಟ್ಟು ನೋಡಿ ಇಲ್ಲಿ ನಿಂತಿದ್ದಾರೆ. ನೋಡಿ ಎಷ್ಟು ದೊಡ್ಡ ಬೆಟ್ಟ, ಹೆಂಗೆ ಕೊರ್ದಿದಾರ ಬೆಟ್ಟನ ನೋಡಿ. ಎಷ್ಟು ದೊಡ್ಡ ಬೆಟ್ಟ. ಈ ಕಡೆ ನೋಡಿ ಬೆಟ್ಟ ಹೆಂಗಿದೆ.
ಈಗ ಸಖತ್ತಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ಒಂದು ಬಾಗಿಲು, ಈ ಕಡೆ ಒಂದು ಬಾಗಿಲು, ಆ ಗಾಳಿ ಎಲ್ಲ ಹೋಗೋದಕ್ಕೆ. ಕೇವ್ ಟೆಂಪಲ್. ದೇವಸ್ಥಾನದಿಂದ ಕೆಳಗಡೆ ಹೋದರೆ ಅಲ್ಲಿ ನಿಮಗೆ ಅನ್ನ ಪ್ರಸಾದವೂ ಕೂಡ ಸಿಗುತ್ತೆ. ಬಹಳಷ್ಟು ಚೆನ್ನಾಗಿದೆ. ಎಷ್ಟು ದೊಡ್ಡ ಬೆಟ್ಟನ ಹೇಗೆಲ್ಲ ಕೊರೆದು ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ ಟೆಂಪಲ್. ಒಳಗಡೆ ಬಂದ್ಬಿಟ್ಟು ಬಿಡೋದಿಲ್ಲ. ಆ ದೇವಸ್ಥಾನದ ಒಳಭಾಗದಲ್ಲಿ ಬಿಡೋಗೆ ಅವಕಾಶ ಇಲ್ಲ ನೋಡಿ. ಈಗ ಮನೆ ಕಟ್ಟೆ ಬಿಲ್ಡಿಂಗ್ ಕಟ್ತಾಳೆ ನೆಕ್ಸ್ಟು. ಸೊ ನಾನು ಇಲ್ಲೂ ಕೂಡ ಮನೆ ಕಟ್ಟೋದು ಒಂದು ನಂಬಿಕೆ ಇದೆ. ಸೊ ಇಲ್ಲಿ ಕಲ್ಲುಗಳನ್ನ ಆಯ್ದ್ಬಿಟ್ಟು ಮನೆ ಕಟ್ಟೋದು. ಈಗ ನಾನು ನೋಡಿ ಬಿಲ್ಡಿಂಗ್ ಕಟ್ತೀನಿ, ಅಪಾರ್ಟ್ಮೆಂಟ್ ಕಟ್ತೀನಿ. ನೆಕ್ಸ್ಟು ನನ್ನದೇ ದೊಡ್ಡ ಅಪಾರ್ಟ್ಮೆಂಟ್ ಇರಬೇಕು. ಎಲ್ಲಿ? ಬೆಂಗಳೂರಲ್ಲಿ. ಇಲ್ಲೇ ಕಟ್ತೀನಿ. ಇಲ್ಲೆಲ್ಲ ಮನೆಗಳು ಕೆಡಬಿಟ್ಟಿದ್ದಾರೆ, ಇಲ್ಲೇ ಕಟ್ತೀನಿ. ಪಾಯ ಸ್ವಲ್ಪ ಗಟ್ಟಿಯಾಗಿ ಹಾಕ್ಬೇಕು. ಈ ಕಡೆ ಮನೆ ಚೆನ್ನಾಗಿರಬೇಕು. ಅಯ್ಯೋ ಮನೆ ಬಿದ್ದೋಯ್ತೆ. ಈ ಕಡೆ ಬಿದ್ದೋಯ್ತು ಮನೆ ನೋಡಿ. ದೊಡ್ಡದಾಗಿ ಕಟ್ಟಿದೆ, ಬಿದ್ದೋಯ್ತು ಮನೆ. ಇಲ್ಲಿ ನೋಡಿ ನನ್ನ ಮನೆ ಅಪಾರ್ಟ್ಮೆಂಟ್. 3 ಫ್ಲೋರ್ ಕಟ್ಟಿದ್ದೀನಿ ಮನೆ ನೋಡಿ. ಇಲ್ಲಿದೆ, ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿದೆ 3 ಫ್ಲೋರ್ ಮನೆ. ಪಾಪ ಯಾರ್ಯಾರು ಕಟ್ಟಿದ್ದಾರೆ, ಬೀಳಿಸ್ಬಿಟ್ರೆ ಕಷ್ಟ. ಓ ನಮ್ಮ ಗಾನ ಕಟ್ತಾವಳಿ ಈ ಕಡೆ ಎಲ್ಲಗನ ಕಟ್ಗಾನ ಅಪಾರ್ಟ್ಮೆಂಟ್ ಕಟ್ಗಾನ ಕಟ್ಟು. ಓ ಗಾನ ದೊಡ್ಡ ಕಲ್ಲು ಎದ್ದು ಕಟ್ಬಿಟ್ಟವಳೆ. ಓ ನಮ್ಮ ಶೋಭಾ ಕಟ್ಟಿದ್ದು ಸಾಲದು ಅಂತ ಇನ್ನೊಂದ್ಸತಿ ಬಂದವಳು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಕ್ಕೆ. ಶೋಭಾ ಇದ್ಯಾಕೆ ದೊಡ್ಡ ಕಲ್ಲನ್ನ ತಂದು ಇಟ್ಬಿಡು. ಆಗ ಅದೆತ್ಕೋ ಎತ್ಕೋ. ಏನು ಗೊತ್ತಾ, ನಮ್ಮ ಶೋಭಾಗೆ ಇವಾಗ ಈ ಕಲ್ಲು ಎತ್ಬಿಟ್ಟು ಇಟ್ಬಿಡ್ತಾಳೆ ಅಪಾರ್ಟ್ಮೆಂಟ್. ಯಾರು ಇಳ್ಸಕ್ಕೆ ಹೋಗಲ್ಲ. ಈ ಕಲ್ಲನ್ನ ಆದರೆ ತೆಗಿತೀನಿ. ಅಬ್ಬಾ ಆಗಲ್ಲ ಗುರು, ಯಾರು ದೊಡ್ಡದಾಗ ಕಟ್ಬಿಟ್ಟು. ಇಲ್ಲಿದೆ ಇಲ್ಲಿ ಈ ಕಡೆ ಕಲ್ಲು. ಈಗ ನೋಡಿ ಎಷ್ಟು ದೊಡ್ಡ ಕಲ್ಲು ಅಪಾರ್ಟ್ಮೆಂಟ್. ಎಲ್ಲಿ ಕಟ್ಟೋಣ? ಜಾಗ ಚೆನ್ನಾಗಿರೋ ಸೈಟ್ ಚೆನ್ನಾಗಿದೆ. ಇದು ಯಾರೋ ಕಟ್ಬಿಟ್ಟವ್ರು. ಇಲ್ಲಿ ಬಿಟ್ಬಿಟ್ಟು ಈ ದೊಡ್ಡ ಅಪಾರ್ಟ್ಮೆಂಟ್ ಕೈ ಮುಗಿದ್ ಬಿಡೋಣ ಒಂದ್ಸತಿ. ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ, ಬೇಗ ಒಂದು ಅಪಾರ್ಟ್ಮೆಂಟ್ ಆಗಲಿ. ಅಪಾರ್ಟ್ಮೆಂಟ್ ಮೇಲೆ ಇನ್ನೊಂದು ಫ್ಲೋರ್ ಕಟ್ಬಿಡೋಣ ನೋಡಿ. ಆ್ಯಂಡ್ ವ್ಯೂ ನೋಡಿ ಏನು ಸಖತ್ತಾಗಿದೆ ಈ ಕಡೆ. ನನ್ನ ಮಗ ಆ ಕಡೆ ಬಿಡ್ತಾ ಇಲ್ಲ ಹಿಡಿಯೋಕ್ಕೆ. ಸಖತ್ತಾಗಿದೆ. ಈಗ ಪಾರ್ಥಪ್ಪ ಕಟ್ಬಿಟ್ಟು ಬಂದಿದ್ದಾರೆ ಅಪಾರ್ಟ್ಮೆಂಟು. ಮಾಡ ಸಣ್ಣ ಪುಟ್ಟ ಕಲ್ಲುಗಳಿದೆ. ಕಾಲು ಚೆನ್ನಾಗಿ ಕುಚ್ತಾ ಇದೆ. ಹೋಗೋಕ್ಕಾಗ್ತಾ ಇಲ್ಲ. ಈ ಸಣ್ಣ ಪುಟ್ಟ ಕಲ್ಲುಗಳಿದೆ ಇಲ್ಲಿ. ಹೋಗೋ ದಾರಿದಲ್ಲಿ ಫುಲ್ಲು ಕುಚ್ತಾ ಇದೆ. ಹಂಗೇನೆ ಕಾಲಿಗೆ ಸ್ಲಿಪ್ಪರ್ ಆ ಕಡೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಚೆನ್ನಾಗಿದೆ ಒಂಥರ ಜಾಗ ಎಲ್ಲ. ನಾವು ಬಂದವಾಗಿದ್ದು ತುಂಬ ಚೆನ್ನಾಗಿತ್ತು. ಈಗೆಲ್ಲ ಫುಲ್ಲು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಸಾಕತ್ತಾಗಿದೆ. ಇಲ್ಲೆಲ್ಲ ಆಂಜನೇಯ ಸ್ವಾಮಿ 3 ಕಿಲೋಮೀಟರ್ ಆಗುತ್ತಂತೆ ದೇವಸ್ಥಾನ. ದಿನಗಳಲ್ಲಿ ನೋಡಿ ಈ ರೀತಿ ದೊಡ್ಡದಾಗಿ ಮಾಡಿಬಿಟ್ಟು ಆ್ಯಂಡ್ ಈ ರೀತಿ ಮಾಡ್ತಾರೆ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದಿನ ದಿನಗಳಲ್ಲಿ ಈ ಥರ ಬರುತ್ತೆ. ಕಡೆಲ್ಲ ಹಿಂಗಿದೆ. ಆ್ಯಂಡ್ ಈ ಕಡೆ ಒಂದು ದೇವಸ್ಥಾನ ಇದೆಯಂತೆ. ಸೊ ಅಲ್ಲಿ ಪಾರ್ಥಪ್ಪ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ಈ ಕಡೆ ಹಿಂಗೆ ಹೋಗ್ತೀವಿ. 3 ಕಿಲೋಮೀಟ್ರ್ ಇದೆ. ಏನು 10ನೇ ಶತಮಾನದ 1000 ವರ್ಷಗಳ ಹಳೆಯ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ.